ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಮ್ಯಾಮ್. ಈ ಒಂದು ವಿಡಿಯೋದಲ್ಲಿ ನಾನು ಪ್ರೀ ರೈಟಿಂಗ್ ಸ್ಟ್ರೋಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ಟ್ಯಾಂಡಿಂಗ್ ಲೈನ್ಸ್. ಸೊ ಫಸ್ಟ್ ನಾವು ಸ್ಟ್ಯಾಂಡಿಂಗ್ ಲೈನ್ಸನ್ನು ಟ್ರೇಸಿಂಗ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ರಿ, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಈ ರೀತಿ ಸ್ಟ್ಯಾಂಡಿಂಗ್ ಲೈನ್ಸನ್ನು ಫುಲ್ ಪೇಜ್ ಟ್ರೇಸಿಂಗ್ ಮಾಡಿಸ್ಬೇಕು. ನಂತರ ಇದನ್ನು ಡಾಟ್ಸ್ ಹಾಕಿ ಬರ್ಸೋದನ್ನು ಹೇಳ್ಕೊಡ್ಬೇಕು. ಅದು ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ. ಸೊ ಡಾಟ್ಸ್ ಹಾಕಿ ಈ ರೀತಿ ಒಂದು ಪೇಜಲ್ಲಿ ಡಾಟ್ಸ್ ಹಾಕಿ ಬರ್ಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಟ್ಯಾಂಡಿಂಗ್ ಲೈನ್. ಸೊ 2 ಡಾಟ್ಸನ್ನು ಜಾಯಿನ್ ಮಾಡಬೇಕು. ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಈ ರೀತಿ ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ. ಇದು ಫಸ್ಟ್ ಕ್ಲಾಸಲ್ಲಿ ಸ್ಟ್ಯಾಂಡಿಂಗ್ ಲೈನನ್ನು ಹೇಳ್ಕೊಡ್ಬೇಕು ಈ ರೀತಿ. ಸೆಕೆಂಡ್ ಕ್ಲಾಸಲ್ಲಿ ಏನು ಮಾಡಬೇಕು, ಸ್ಲೀಪಿಂಗ್ ಲೈನ್ಸನ್ನು ಹೇಳ್ಕೊಡ್ಬೇಕು. ಸೊ ಫಸ್ಟ್ ನಾವು ಸ್ಲೀಪಿಂಗ್ ಲೈನ್ಸನ್ನು ಟ್ರೇಸಿಂಗ್ ಮಾಡಿಸ್ಬೇಕು. ಸೊ ಯಾವ ರೀತಿ ಮಾಡಿಸ್ಬೇಕಂತ ನೋಡಿ. ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಈ ರೀತಿ ಸ್ಲೀಪಿಂಗ್ ಲೈನ್ಸ್ಗಳನ್ನು ಫುಲ್ ಪೇಜ್ ಟ್ರೇಸಿಂಗನ್ನು ಮಾಡಿಸ್ಬೇಕು. ಟ್ರೇಸಿಂಗ್ ಆದ ನಂತರ ನಾವು ಇದನ್ನು ಸಮೇತ ಡಾಟ್ಸ್ ಹಾಕಿ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಡಾಟ್ಸ್ ಈ ರೀತಿ 2 ಡಾಟ್ಸ್ ಹಾಕಬೇಕು. ಹಾಕಿ ಯಾವ ರೀತಿ ರೈಟಿಂಗ್ ಮಾಡಿಸ್ಬೇಕು ನೋಡಿ. ಸ್ಲೀಪಿಂಗ್ ಲೈನ್. ಸೊ ಫಸ್ಟ್ ಡಾಟ್ ಟು ಸೆಕೆಂಡ್ ಡಾಟ್ ಲೈನ್ಸನ್ನು ಜಾಯಿನ್ ಮಾಡಿಸ್ಬೇಕು. ಸೊ ಈ ರೀತಿ ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಮೂರನೇ ದಿನ ನಾವು ಏನು ಮಾಡಿಸ್ಬೇಕಂತ ಹೇಳಿದ್ರೆ ಸ್ಲ್ಯಾಂಟಿಂಗ್ ಲೈನ್. ಸೊ ಸ್ಲ್ಯಾಂಟಿಂಗ್ ಲೈನ್ಸನ್ನು ಟ್ರೇಸಿಂಗ್ ಮಾಡೋದಕ್ಕೆ ಹೇಳ್ಕೊಡ್ಬೇಕು. ಈ ರೀತಿ ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್. ಸೊ ಇದನ್ನು ಕೂಡ ಫುಲ್ ಪೇಜ್ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟು ಇದನ್ನೇ ಸ್ಲ್ಯಾಂಟಿಂಗ್ ಲೈನನ್ನು ಡಾಟ್ಸ್ ಹಾಕಿ ಕೊಡಬೇಕು. ಡಾಟ್ಸ್ ಹಾಕಿ ಕೊಟ್ಟು ಈ ರೀತಿ ಡಾಟ್ಸನ್ನು ಜಾಯಿನ್ ಮಾಡೋದಕ್ಕೆ ಹೇಳ್ಕೊಡ್ಬೇಕು. ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್. ಇದು ಮೂರನೇ ದಿನ ಆಯಿತು. ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ 4ನೇ ದಿವಸ ಈ ಸ್ಲ್ಯಾಂಟಿಂಗ್ ಲೈನನ್ನು ಟ್ರೇಸಿಂಗ್ ಮಾಡಿಸ್ಬೇಕು. ಸೊ ನೋಡಿ, ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್. ಈ ರೀತಿ ಫುಲ್ ಪೇಜನ್ನು ನೀವು ಸ್ಲ್ಯಾಂಟಿಂಗ್ ಲೈನ್ಸನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಇದನ್ನೇ ಮತ್ತು ನಾವು ಏನು ಮಾಡಬೇಕು, ಡಾಟ್ಸ್ ಹಾಕಿ ಕೊಡಬೇಕು. ಡಾಟ್ಸ್ ಹಾಕಿ ಕೊಟ್ಟು 4ನೇ ದಿನ ಸ್ಲ್ಯಾಂಟಿಂಗ್ ಲೈನ್ಸನ್ನು ಜಾಯಿಂಟ್ ಮಾಡೋದಕ್ಕೆ ಹೇಳ್ಕೊಡ್ಬೇಕು. ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್. ಈ ರೀತಿ ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟು ಕರ್ವನ್ನು ನೀವು ಟ್ರೇಸಿಂಗ್ ಮಾಡೋದಕ್ಕೆ ಹೇಳ್ಕೊಡ್ಬೇಕು. ಸೊ ಕರ್ವನ್ನು ಯಾವ ರೀತಿ ಟ್ರೇಸಿಂಗ್ ಮಾಡಿಸ್ಬೇಕು ನಾನು ಒಂದು ತೋರಿಸ್ತಾ ಇದ್ದೀನಿ ನೋಡಿರಿ. ಈ ರೀತಿ ಕರ್ವ್ ಅಂತ ಹೇಳ್ತಾ ಟ್ರೇಸಿಂಗನ್ನು ಮಾಡಿಸ್ಬೇಕು. ಸೊ ಫುಲ್ ಪೇಜು ಇದನ್ನು 5th ಡೇಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟು ಟ್ರೇಸಿಂಗ್ ಆದ ನಂತರ ಈ ರೀತಿ 2 ಡಾಟ್ಸ್ ಹಾಕಿ ಇದರಲ್ಲಿ ಸಮೇತ ನೀವು ಈ ರೀತಿ ಕರ್ವ್ ಅಂತ ಹೇಳಿಸ್ತಾ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ 6ನೇ ದಿನ ಏನು ಮಾಡಬೇಕು, 6th ಡೇಯಲ್ಲಿ ನಾವು ಇನ್ನೊಂದು ಕರ್ವ್. ಸೊ ಈ ರೀತಿ ಕರ್ವ್ ಕೂಡ ಟ್ರೇಸಿಂಗ್ ಮಾಡಿಸ್ಬೇಕು. ಸೊ ನೋಡಿರಿ ಯಾವ ರೀತಿ ಟ್ರೇಸಿಂಗ್ ಮಾಡಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ಕರ್ವ್ ಅಂತ ಹೇಳಿಸ್ತಾ ಟ್ರೇಸಿಂಗನ್ನು ಫುಲ್ ಪೇಜ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ನಂತರ ಇದನ್ನು ಕೂಡ ಏನು ಮಾಡಬೇಕು, 2 ಡಾಟ್ಸ್ ಹಾಕಿ ಈ ರೀತಿ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಹೇಳಬೇಕು. ನೋಡಿರಿ ಈ ರೀತಿ ಬರೆಸ್ಬೇಕು ಕರ್ವ್ ಅಂತ. ಇದನ್ನು ಕೂಡ ಫುಲ್ ಪೇಜ್ ಕಂಪ್ಲೀಟ್ ಮಾಡಿಸಿ. ನೆಕ್ಸ್ಟು
7ನೇ ದಿವಸ ಏನು ಮಾಡಬೇಕು ಅಂದರೆ ಅಪ್ ಕರ್ವನ್ನು ಹೇಳ್ಕೊಡ್ಬೇಕು. ಸೊ ಅಪ್ ಕರ್ವನ್ನು ಟ್ರೆಸ್ಸಿಂಗ್ ಮಾಡಿಸ್ಬೇಕು 7ನೇ ದಿವಸ. ಸೊ ನೋಡಿರಿ, ಅಪ್ ಕರ್ವ್ ಈ ರೀತಿ ಹೇಳಿಸ್ತಾ ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಿಸಿ. ನೆಕ್ಸ್ಟ್ ಇದನ್ನೇ ನಾವು ಏನು ಮಾಡಬೇಕು, ಡಾಟ್ಸ್ ಹಾಕಿ ಕೊಡಬೇಕು. ಡಾಟ್ಸ್ ಹಾಕಿ ನಾವೇನು ಮಾಡಬೇಕು, ರೈಟಿಂಗನ್ನು ಮಾಡಿಸ್ಬೇಕು. ಈ ರೀತಿ ಅಪ್ ಕರ್ವ್ ಈ ರೀತಿ ಹೇಳಿಸ್ತಾ ಫುಲ್ ಪೇಜನ್ನು ಬರೆಸ್ಬೇಕು. ನೆಕ್ಸ್ಟು 8ನೇ ದಿವಸ ನಾವು ಏನು ಮಾಡಬೇಕು ಅಂದರೆ ಡೌನ್ ಕರ್ವನ್ನು ಟ್ರೆಸ್ಸಿಂಗ್ ಮಾಡೋದನ್ನು ಹೇಳ್ಕೊಡ್ಬೇಕು. ಸೊ ಈ ರೀತಿ ನೋಡಿರಿ, ತೋರಿಸ್ತಾ ಇದ್ದೀನಿ. ಡೌನ್ ಕರ್ವ್ ಈ ರೀತಿ ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಇದಾದ ನಂತರ ನಾವು ಡೌನ್ ಕರ್ವನ್ನು ಡಾಟ್ಸ್ ಹಾಕಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ನೋಡಿರಿ, ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಿಸ್ಬೇಕಂತ. ಅಪ್ ಟು ಡೌನ್ ಈ ರೀತಿ ಡೌನ್ ಕರ್ವನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಈ ರೀತಿ ನೀವು ಒಂದು ವಾರದಲ್ಲಿ ಎಲ್ಲ ಸ್ಟ್ರೋಕ್ಸನ್ನು ನರ್ಸರಿ ಮಕ್ಕಳಿಗೆ ಹೇಳಿಕೊಡಬೇಕು. ಸೊ ಇದಿಷ್ಟು ಒಂದು ವಾರದಲ್ಲಿ ನರ್ಸರಿ ಮಕ್ಕಳಿಗೆ ಬರೆಸಬೇಕಾದಂತಹ ಪೋರ್ಷನ್ ಆಗಿತ್ತು, ವೀಕ್ಲಿ ಪ್ಲ್ಯಾನರ್ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.